ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದ್ರ ಜೊತೆಗೆ ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಆ ಸಿಹಿ ಸುದ್ದಿಯನ್ನ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅದ್ಭುತವಾದ ಸಾಲುಗಳಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ, ಕಲ್ಲಿನ ವೀಣೆಯ ಮೀಟಿದರೇನು ನಾದವು ಹೊಮ್ಮುವುದೇ, ಮಲ್ಲಿಗೆ ಹೂಗಳು ಬಾಡಿದ ಮೇಲೆ ಪರಿಮಳ ಚೆಲ್ಲುವುದೇ, ಹೇಳು ಪರಿಮಳ ಚೆಲ್ಲುವುದೇ. ಆ ಮನ್ಮಥನೇ ನನ್ನೆದುರಾಗಿ ಮೋಹನರಾಗದಿ ನನ್ನನ್ನು ಕೂಗಿ ಛಲದಲ್ಲಿ ಹೋರಾಡಲಿ, ಎಂದಿಗೂ ಅವನು ಗೆಲ್ಲುವುದಿಲ್ಲ, ಸೋಲದೆ ಗತಿಯಿಲ್ಲ. ಕಲ್ಲಿನ ವೀಣೆಯ. ಇಲ್ಲಿ ವೀರೇಂದ್ರ ಹೆಗಡೆ, ಎಂದಿಗೂ ಅವನು ಗೆಲ್ಲುವುದಿಲ್ಲ, ಅವನಿಗೆ ಸೋಲದೆ ಗತಿಯಿಲ್ಲ. ಯಾಕಂದ್ರೆ ಸೌಜನ್ಯ ಅಂತಕ್ಕಂಥ ಒಬ್ಬಳು ಶಾಲಾ ಬಾಲಕಿ, ಅಪ್ರಾಪ್ತ ಬಾಲಕಿ, ಅವಳ ಮೇಲೆ 12-13 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಅತ್ಯಾಚಾರ, ಸುಮಾರು 12-13 ವರ್ಷಗಳ ಕಾಲ ನಡೀತಕ್ಕಂಥ ಹೋರಾಟಕ್ಕೆ ಇವತ್ತು ಹೋರಾಟಗಾರರು ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಶ್ರೀ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನು ಬರೀತಾರ. ಆ ಪತ್ರ ಏನು? 12-13 ವರ್ಷಗಳಾದರೂ ಕೂಡ ಸೌಜನ್ಯ ಒಂದು ಪ್ರಕರಣವನ್ನು ಭೇದಿಸೋಕೆ ಸಾಧ್ಯ ಆಗಲಿಲ್ಲ. ನಮ್ಮ ಪೊಲೀಸ್ ಇಲಾಖೆ ಕೂಡ ಅದ 5 ನಿಮಿಷದಾಗ ಕೆಲವೊಂದಿಷ್ಟು ಪ್ರಕರಣಗಳನ್ನ ಕಂಡು ಹಿಡಿದು ಬಿಡ್ತಾರ. ಅಥವಾ ಇರ್ತಕ್ಕಂಥ ಯಾರ ಮೇಲೆ ಅಪವಾದ ಅದ ಅವನನ್ನು ಕರೆಸಿ ಅವನಿಗೆ ಗಜ್ಮಾ ಮಾಡಿ 5 ನಿಮಿಷ ಏನಪ್ಪ ಅಂದ್ರೆ ಬಾಯಿ ಬಿಡಿಸ್ತಕ್ಕಂಥ ಪ್ರಕ್ರಿಯೆ ನಮ್ಮ ಕಣ್ಣು ಮುಂದೆ ಎಷ್ಟೋ ಪ್ರಕರಣಗಳನ್ನು ನೋಡಿದ್ದೀವಿ. ಆದರೆ 13 ವರ್ಷಗಳು ಆದರೂ ಕೂಡ ಸೌಜನ್ಯರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ ಒದಗಿ ಬರಲಿಲ್ಲ ಅಂತಕ್ಕಂಥದ್ದು ಬಹಳ ದುಃಖಕರವಾಗಿರ್ತಕ್ಕಂಥ ಸಂಗತಿ ಇದು. ಇಲ್ಲಿ ನಿನ್ನೆ ಮಟ್ಟನವ್ ಸರ್ ಅವರ ಒಂದು ಲೈವನ್ನು ನೋಡಿದಾಗ ಖುಷಿ ಆಯಿತು. ಯಾಕಪ್ಪ ಅಂದ್ರೆ, ಒಂದು ಕಡೆ DKC ಅಂತಕ್ಕಂಥ ಉಪಮುಖ್ಯಮಂತ್ರಿಗಳು, DCM ಒಂದು ಕಡೆ ನಿಂತ್ಕೊಂಡು RSSನ ಒಂದು ಗೀತೆಯನ್ನು ಹಾಡ್ತಾರ, ಅದ್ರ ಜೊತೆಗೆ ಷಡ್ಯಂತ್ರ ಅದ ಇದರಲ್ಲಿ ಅಂತ ಹೇಳ್ತಾರ, ಅದ್ರ ಜೊತೆಗೆ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾರ. ಧರ್ಮಸ್ಥಳ ಅಂದ್ರೆ ವೀರೇಂದ್ರ ಹೆಗಡೆ ಅವರ ಪರವಾಗಿ ಮಾತಾಡಲಿ, ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಮಾತನಾಡುವ ಹಕ್ಕು ಸ್ವಾತಂತ್ರ್ಯ ಅವರಿಗೂ ಕೂಡ ಅದ, ಇರಲಿ. ಅದೇ ರೀತಿ ಸ್ವಾತಂತ್ರ್ಯ ಹೋರಾಟಗಾರರು, ಸೌಜನ್ಯ ಪರ ಹೋರಾಟಗಾರರು ಕೂಡ ಮಾತನಾಡ್ತಕ್ಕಂಥ ಸ್ವಾತಂತ್ರ್ಯ ಅದ ಅಂತಕ್ಕಂಥದ್ದನ್ನು ಕೂಡ ಅವ್ರಿಗೆ ತಿಳ್ಕೊಳ್ಬೇಕು. ಹೋರಾಟ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಕೂಡ ಅವ್ರಿಗೆ ಅದ ಅಂತಕ್ಕಂಥದ್ದನ್ನು ಅವ್ರು ತಿಳ್ಕೊಳ್ಬೇಕು. ಇದನ್ನೆಲ್ಲ ಮನಗಂಡಿರ್ತಕ್ಕಂಥ ಹಿರಿಯ ರಾಜಕಾರಣಿ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರು ಕರ್ನಾಟಕಕ್ಕೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಸೌಜನ್ಯ ಪ್ರಕರಣಕ್ಕೆ ಇಲ್ಲಿವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ಹಾಗಾದರೆ ಸಂತೋಷ್ ರಾವ್ ಈಗಾಗಲೇ ಕೋರ್ಟ್ದಿಂದ ನಿರಪರಾಧಿ ತಂದು ಹೊರಗೆ ಬಂದಿದ್ದಾನ. ಹಾಗಾದರೆ ಕೊಂದವರು ಯಾರು? ಮಟ್ಟನವರು ಸರ್ ಅವರ ಲೈವ್ ಅನ್ನು ನೋಡಿದ್ ನಾನು. ಕೊಂದವರು ಯಾರು ಅಂತಕ್ಕಂಥದ್ದು ಇಡೀ ಕರ್ನಾಟಕದ ಜನತೆಗೆ ಗೊತ್ತದ. ಯಾರಿಗೆ ಗೊತ್ತಿಲ್ಲಲ್ಲ ಅವ್ರು ಕಮೆಂಟ್ ಮಾಡ್ರಿ ನೋಡೋಣ. ಗೊತ್ತದ, ಕಾನೂನಿನ ಪ್ರಕಾರ ಯಾರಿಗೂ ಕೂಡ ಗೊತ್ತಿಲ್ಲ, ಹೌದಲ್ಲ? ಯಾಕಂದ್ರೆ ಕಾನೂನಿನ ಪ್ರಕಾರ ತನಿಖೆ ನಡೀತಾ ಇದೆ, ಅದ್ರ ತಕ್ಕಂಗ ಶಿಕ್ಷೆ ಆಗೇ ಆಗ್ತದೆ. ಆದ್ರೆ ಸಿದ್ದರಾಮಯ್ಯನವರು ಕೊಂದವರು ಯಾರು ಅಂತಕ್ಕಂಥ ಒಂದು ಪತ್ರವನ್ನ ಸಿದ್ದರಾಮಯ್ಯನವರಿಗೆ ಹೋರಾಟಗಾರರು ನೀಡಿದ್ರು. ವಿಶೇಷವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಟಿ, ಮಟ್ಟನವರು ಸರ್ ಆಗಿರ್ಬೋದು, ಜಯಂತ್ ಸರ್ ಆಗಿರ್ಬೋದು, ಇನ್ನುಳಿದ ಕೆಲವೊಂದಿಷ್ಟು ಜನ ಏನಪ್ಪ ಅಂದ್ರೆ ಕೊಂದವರು ಯಾರು ಅಂತಕ್ಕಂಥದ್ದು. ಅದಕ್ಕೆ ಸಿದ್ದರಾಮಯ್ಯನವರು ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೌಜನ್ಯ ಪ್ರಕರಣಕ್ಕೆ ಹಾಗೂ ಧರ್ಮಸ್ಥಳದಲ್ಲಿ ಎಷ್ಟು ಜನ ಅತ್ಯಾಚಾರಕ್ಕೆ ಒಳಗಾಗಿ ಏನಿವತ್ತು ನರಳಾಗದಾರಲ್ಲ, ಆ ಒಂದು ಪ್ರತಿಯೊಂದು ಕುಟುಂಬಕ್ಕೆ, ಮಗಳನ್ನ ಕಳೆದುಕೊಂಡಿರ್ತಕ್ಕಂಥ ಕುಟುಂಬಕ್ಕೆ, ತಂದೆ ತಾಯಿಯನ್ನ ಕಳೆದುಕೊಂಡಿರ್ತಕ್ಕಂಥ ಕುಟುಂಬಕ್ಕೆ, ಅಕ್ಕ ತಂಗಿಯನ್ನ ಕಳೆದುಕೊಂಡಿರ್ತಕ್ಕಂಥ ಕುಟುಂಬಕ್ಕೆ,
ಅಣ್ಣ ತಂಗಿಯನ್ನ ಕಳೆದುಕೊಂಡಿರ್ತಕ್ಕಂಥ ಕುಟುಂಬಕ್ಕೆ, ನೊಂದವರ ಕುಟುಂಬಕ್ಕೆ, ಕಣ್ಣೀರನ್ನ ಸುರಿಸಿರುವ ಕುಟುಂಬಕ್ಕೆ, ತನ್ನ ಮನೆಯ ಆಧಾರ ಸ್ತಂಭವನ್ನು ಕಳೆದುಕೊಂಡಿರ್ತಕ್ಕಂಥ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯಾಕಪ್ಪ ಅಂದ್ರೆ ಸಂಪೂರ್ಣವಾದ ತನಿಖೆಯನ್ನು ಮಾಡೋದಕ್ಕೆ ನಾನು SIT ರಚನೆ ಮಾಡಿದ್ದೀನಿ. ಪ್ರತಿಯೊಂದು ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಎಲ್ಲ ಹೋರಾಟಗಾರರಿಗೆ ಹಾಗೂ ಕರ್ನಾಟಕದ ಜನತೆಗೆ, ಸೌಜನ್ಯಪರ ಹೋರಾಟಗಾರರಿಗೆ ಇದೊಂದು ಖುಷಿಯ ವಿಚಾರ ಅಲ್ಲದ ಮತ್ತೇನು ಅಲ್ಲ. ದೀಪಾವಳಿಯ ಹಬ್ಬದ ಒಂದು ಖುಷಿ ವಿಚಾರ ಏನಾದರೂ ಇದ್ರೆ ಅದು ಇದೆ. ಈ ವಿಚಾರವನ್ನ ಕೇಳಿರ್ತಕ್ಕಂಥ ಧರ್ಮಾಧಿಕಾರಿಗಳು, ನಡೆದಾಡುವ ದೇವಮಾನವರಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರು, ಅವರ ಕಾಲ ಇವತ್ತೇನಾಗೈತಪ್ಪ ಅಂದ್ರೆ ನಡಗಾಗದ. ಯಾಕಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಬಚ್ಚಾಗಳೇ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರೇ. ಅಂತ ಸಂದರ್ಭದಲ್ಲಿ ಇವತ್ತು ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಮನದಾಳದಿಂದ ಧನ್ಯವಾದಗಳನ್ನು ಹೇಳ್ತೀನಿ. ಎಂದಿಗೂ ಅವನು ಗೆಲ್ಲುವುದಿಲ್ಲ, ಸೋಲದೆ ಗತಿ ಇಲ್ಲ. ಮಿಸ್ಟರ್ ವೀರೇಂದ್ರ ಹೆಗಡೆ, ಯಾವತ್ತಿಯೂ ಕೂಡ ನೀನು ಗೆಲ್ಲೋದಿಲ್ಲ, ನಿನಗೆ ಸೋಲದೆ ಗತಿ ಇಲ್ಲ. ಇದನ್ನು ಅರ್ಥ ಮಾಡ್ಕ. ಆದಷ್ಟು ಮಟ್ಟಿಗೆ ತಪ್ಪನ್ನ ಮಾಡಿರ್ತಕ್ಕಂಥವ್ರನ್ನ ತಂದು ಮುಂದೆ ನಿಲ್ಲಿಸು. ನಿನ್ನ ಮರ್ಯಾದೆಯನ್ನು ನೀನು ಉಳಿಸ್ಕೊ. ಇದೊಂದೇ ನಾನು ನಿನಗೆ ಹೇಳೋದು. ಓಕೆ, ನಾನು ಮತ್ತೆ ಬರ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.